ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನಗ್ರಹಾರ ಜೈಲ್ ಸೇರಿರ್ತಕ್ಕಂಥ ನಟ ದರ್ಶನ್ ಇವತ್ತು ಒಂದು ಮನವಿಯನ್ನ ಮಾಡಿಕೊಂಡಿದ್ದರು. ಜೈಲಿನಲ್ಲೇ ಆರೋಪಿ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಭೇಟಿಗೆ ತೆರಳಲಿದ್ದಾರೆ. ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಭೇಟಿಗೆ ಕಾರಾಗೃಹ ಇಲಾಖೆ ಅಸ್ತು ಅಂತ ಹೇಳಿದೆ. ಸೊ ಹಾಗಾಗಿ ಪರ್ಮಿಷನ್ ಕೊಟ್ಟ ಮೇಲೆ ಈಗ ಹೋಗ್ತಾ ಇದ್ದಾರೆ ಅವರು ಭೇಟಿಯಾಗೋದಕ್ಕೆ. 10x10 ಕೊಠಡಿಯಲ್ಲಿ ಭೇಟಿ ಮಾಡಲಿದ್ದಾರೆ ಆರೋಪಿ ದರ್ಶನ್ ಅವರ ಪತ್ನಿ ಮತ್ತು ಪುತ್ರನನ್ನು. ವಿಶೇಷ ಸಂದರ್ಶನದ CCTV ಫುಟೇಜ್ ಮತ್ತು ಆಡಿಯೋ ಎಲ್ಲ ಚಿತ್ರೀಕರಣ ಆಗುತ್ತೆ. ಕೇಂದ್ರ ಕಚೇರಿಯಲ್ಲಿ ಕುಳಿತು ವಿಶೇಷ ಸಂದರ್ಶನದ ಮೇಲೆ ನಿಗಾ ವಹಿಸ್ತಾರೆ. DGP ಅಲೋಕ್ ಕುಮಾರ್ ಚೇಂಬರ್ನಲ್ಲಿ ವೀಕ್ಷಣೆಗೆ ಅವಕಾಶ ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಅಂದರೆ ಪರ್ಮಿಷನ್ ಏನೋ ಕೊಟ್ಟರು, ಬಟ್ ಅಲ್ಲಿ ನಡೀತಕ್ಕಂಥ ಮಾತುಕತೆ ಮತ್ತೊಂದು ಮಗದೊಂದು. ಸೊ CCTV ದೃಶ್ಯ ಮತ್ತು ಆಡಿಯೋ ಚಿತ್ರೀಕರಣ ಆಗುತ್ತೆ. ಒಂದು 10x10 ಒಂದು ರೂಮ್ನಲ್ಲಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಕೇಂದ್ರ ಕಚೇರಿಯಲ್ಲಿ ಕುಳಿತು ವಿಶೇಷ ಸಂದರ್ಶನದ ಮೇಲೆ ನಿಗಾ ವಹಿಸ್ತಾರೆ ಅಂತಕ್ಕಂಥದ್ದು ಕೂಡ ಇದೆ. DGP ಅಲೋಕ್ ಕುಮಾರ್ ಚೇಂಬರ್ನಲ್ಲಿ ವೀಕ್ಷಣೆ ಮಾಡಬಹುದು. ಬಟ್ ಅದೆಲ್ಲ ಏನು ಸೆಕೆಂಡ್ರಿ. ಏನೇ ಆದರೂ ಈಗ ಅವರ ವಿವಾಹ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಅವರು ವಿಜಯಲಕ್ಷ್ಮಿಯವರು ಅಪ್ರೋಚ್ ಮಾಡಿದರು, ದರ್ಶನ್ ಅವರು ಪತ್ರ ಬರೆದಿದ್ದರು. ಅದರಂತೆ ಈಗ ಕಾರಾಗೃಹ ಇಲಾಖೆಯವರು ಪರ್ಮಿಷನ್ ಕೊಟ್ಟಿದ್ದಾರೆ. ರೆಗ್ಯುಲರ್ ಆಗಿ ಬಂದು ಭೇಟಿ ಮಾಡೋ ಥರ ಅಲ್ಲ, ಇದು ವಿಶೇಷ ಸಂದರ್ಶನದ ರೀತಿಯಲ್ಲಿ ಇರಬೇಕು ಅಂತಂದ್ಬಿಟ್ಟು. ಹಾಗಾಗಿ ಒಂದು ರೂಮ್ನಲ್ಲಿ ಸಪ್ರೇಟಾಗಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಿಡ್ತಾರೆ. ಸಾಮಾನ್ಯ ಈ ಕಂಬಿ ಸರಳುಗಳ ಹಿಂದೆ ನಿಂತ್ಕೊಂಡು ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾಯಿದ್ರು. ಬಟ್ ಈ ಸರ್ತಿ ಹಾಗಲ್ಲ, ಒಂದು ರೂಮ್ನಲ್ಲಿ ಪತ್ನಿ ಮತ್ತು ಮಗನನ್ನು ದರ್ಶನ್ ಭೇಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅನುಮತಿಯನ್ನು ಈಗಾಗಲೇ ಕಲ್ಪಿಸ್ಕೊಡ್ಲಾಗಿದೆ. ಸೊ ಅವರಿಬ್ಬರು ಕೂಡ ಭೇಟಿ ಮಾಡೋದಕ್ಕೆ ಅರ್ಧ ಗಂಟೆ ಸಮಯವನ್ನು ನಿಗದಿ ಮಾಡಿದ್ದಾರೆ. ಅರ್ಧ ಗಂಟೆಯ ಒಳಗಡೆ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಅವರು ಹೊರಗಡೆಗೆ ಬರಬೇಕಾಗತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿ ವಿಶೇಷವಾಗಿ ಮೀಟ್ ಮಾಡೋದಕ್ಕೆ ಅನುಕೂಲತೆಗಳನ್ನ ಕೊಡ್ತಾರೆ. ಅಂದರೆ ಅದು ರೂಲ್ಸೇ ಇದೆ. ಮಾನಸಿಕವಾಗಿ ಏನಾದರೂ ಅವರು ಬಳಲ್ತಾ ಇದ್ದರೆ, ಆರೋಗ್ಯದ ಸಮಸ್ಯೆ ಇದ್ದರೆ ಪರ್ಮಿಷನ್ ಕೊಡ್ತಾರೆ.